ನಾವಿದ್ದ ಸಮಯದಲ್ಲಿ ನಾವು ಏನು ಮಾಡಿದ್ದೀವಿ, ಏನು ಕೊಟ್ಟಿದ್ದೀವಿ ಅನ್ನೋದು ಭಾಳ ಮಹತ್ವದಾಗ್ತದೆ. ಆ ದಿಶೆಯಲ್ಲಿ ಆಸ್ಟ್ರೇಲಿಯಾದ ಕ್ರಿಕೆಟ್ಗೆ ಭಾಳ ದೊಡ್ಡ ದೇಣಿಗೆಯನ್ನು ಕೊಟ್ಟಂಥ ದಿಗ್ಗಜ ಆಟಗಾರ ಈ ಬಾಬ್ ಸಿಮ್ಸನ್. ವಿಶೇಷವಾಗಿ ಇವರು ಏನಪ್ಪ ಅಂತಂದ್ರೆ ಈ 1957ರಿಂದ 1978 ಅವಧಿಯಲ್ಲಿ ಬಂದು ಹೋಗ್ತಾರೆ. 1973ರಲ್ಲಿ ಗವಾಸ್ಕರ್ ಅವರು ಕ್ರಿಕೆಟ್ ರಂಗಕ್ಕೆ ಎಂಟ್ರಿ ಆಗ್ತಾರೆ. ಕ್ರಿಕೆಟ್ನಲ್ಲಿ ನಿಜವಾಗಿಯೂ ಸಿಮ್ಸನ್ ವಯಸ್ಸಿನಿಂದ ದೊಡ್ಡವರು, ಅದೇ ಕಾಲಕ್ಕೆ ಕ್ರಿಕೆಟನ್ನು ಅರ್ಥ ಮಾಡಿಕೊಂಡವರಲ್ಲ, ಅವರು ದಿಗ್ಗಜ ಆಟಗಾರ ತಿಳಿದುಕೊಂಡವರು, ಎಲ್ಲ ಕೋಚ್ ಸಹಿತ ಆದಂಥವ್ರು. ಕೋಚ್ ಸಣ್ಣ ಕೆಲಸ ಅಲ್ಲ, ಅದನ್ನಾದಂಥವ್ರು, ಯಶಸ್ವಿ ಮಾಡಿದಂಥವ್ರು, ಆಸ್ಟ್ರೇಲಿಯಾಕ್ಕೆ ಸುವರ್ಣ ಯುಗವನ್ನು ತಂದು ಕೊಟ್ಟಂಥವ್ರು. ಬಾರ್ಡನ್ ಅಂತ ಕ್ಯಾಪ್ಟನ್ಗಳನ್ನಾಗಿರ್ಬೋದು, ಸ್ಟೀವ್ ವಾನ್ ಅಂತ ಕ್ಯಾಪ್ಟನ್ನಾಗಿರ್ಬೋದು, ಅಂಥವ್ರನ್ನ ತಯಾರು ಮಾಡೋಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅದರಲ್ಲೂ ಜಗದ ಶ್ರೇಷ್ಠ ಸ್ಪಿನ್ ಬೌಲರ್ ಶೇನ್ ವಾರ್ನ್ ಹೆಸರು ಕೇಳಿರ್ಬೋದು ನೀವು. ಅವರು ತಿಳ್ಕೊಂಡಿದ್ದಾರೆ ಪಾಪ ಇವತ್ತು ಸಣ್ಣ ವಯಸ್ಸಿನಲ್ಲೇ. ಅವರಿಗೆ ಮತ್ತು ಸಚಿನ್ನರಿಗೆ ನಾವು ಒಂದು ಕಾಲಕ್ಕೆ ಅವ್ರ ಆಟ ನೋಡೋದಕ್ಕೆ ಹಾತುರ್ತಾ ಇದ್ವಿ. ಅಷ್ಟೊಂದು ಅವರಲ್ಲಿ ಪ್ರೀತಿಯೂ ಇತ್ತು, ಕಾಂಪಿಟೇಷನ್ ಇತ್ತು ಅಂತ ಒಬ್ಬ ಶೇನ್ ವಾರ್ನ್ ಸಹಿತ ಇವ್ರ ಬಗ್ಗೆ ಅಪಾರವಾದ ಗೌರವ ಹೊಂದಿದ್ದರು ಅನ್ನೋದು. ನಾವೊಬ್ಬ ಒಳ್ಳೆಯ ಸ್ಪಿನ್ನರ್ ಅದಕ್ಕೆ ಅವ್ರ ಕಾರಣ. ಇವರು ಸ್ಪಿನ್ ಬೌಲರ್ನ ಬಾಬ್ ಸಿಮ್ಸನ್. ಇವರು ಆಡಿದ್ದು ಏನಪ್ಪ ಅಂತಂದ್ರೆ 62 ಮ್ಯಾಚ್ಗಳನ್ನ ಆಡಿದರು. ಅವರು 62 ಟೆಸ್ಟ್ಗಳನ್ನ ಆಡಿದರು. ಅದರಲ್ಲೇ 4869 ರನ್ಗಳನ್ನು ತೆಗೆದರು. ಇದು ನಮಗೆ ಸಣ್ಣದು ಅನ್ನಿಸ್ಬೋದು ಸಚಿನ್ ಮತ್ತು ಇನ್ನುಳಿದ ಆಟಗಾರರು ನೋಡಿದಾಗ, ಆದರೆ ಸಣ್ಣದಲ್ಲ.